ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಬಾಲಾಯ ನೀಲವಪುಷೇ ನವಕಿಂಕಿಣೀಕಜಾಲಾಭಿರಾಮ ಜಗನಾಯ ದಿಗಂಬರಾಯ ಶಾರ್ದೂಲ ದಿವ್ಯನಕಭೂಷಣಭೂಷಿತಾಯ ನಂದಾತ್ಮಜಾಯ ನವನೀತಮುಷೇ ನಮಸ್ತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಲಕ್ಷ್ಮೀರಮಣ ಗೋವಿಂದ ಶರಣು ಶರಣು ಶರಣೆಂಬೆ ಶರಣು ಗಣಕನೆ. ಶರಣು ಶರಣು ಶರಣೆಂಬೆ ಶರಣು ಗಣಪನೆ. ವರಗಳ ಮಳೆ ನೀಡಿ ಸುರಿಸು ವರದ ಬೆನಕನೆ. ಶರಣು ಶರಣು ಶರಣೆಂಬೆ ಶರಣು ಗಣಪನೆ. ವರಗಳ ಮಳೆ ನೀಡಿ ಸುರಿಸು ವರದ ಬೆನಕನೆ. ವರದ ಬೆನಕನೆ ವರದ ಬೆನಕನೆ. ವಿಘ್ನೇಶ್ವರ ಮಹಾರಾಜ್ ಕಿ जय. गोपाल कृष्ण भगवान की जय. ಭಕ್ತಿ ಬಂಧನದಿ ಕಟ್ಟಿರಿ ಹರಿಯನ್ನು ಯುಕ್ತಿಯು ನಿಮಗಿದು ಮುಕ್ತಿ ಸಾಧನಕ್ಕೆ. ಸಾಧನಕ್ಕೆ
ಎಂದರೆ ಯಾರು? ಅವನೆಲ್ಲಿ ಕಾಣಸಿಗ್ತಾನೆ? ಈ ಭಗವಂತ ಎಂದರೆ ಯಾರ ಕಣ್ಣಿಗೂ ಕಾಣದ, ಯಾರ ಕೈಗೂ ಸಿಗದಂತಹ ಒಂದು ಅವ್ಯಕ್ತ ಶಕ್ತಿ. ಆ ಅವ್ಯಕ್ತವಾದ ಶಕ್ತಿಯನ್ನು ನಾವು ಹುಡುಕಿಕೊಂಡು ಹೊರಟರೆ ನಮ್ಮನ್ನು ಜನ ಹುಚ್ಚ ಎಂದು ಹೇಳಬಹುದು. ಆ ಭಗವಂತ ದೃಷ್ಟಿಗೆ ಬೀಳುವವನಲ್ಲ, ಬದಲಾಗಿ ಮನಸ್ಸಿನ ಅನುಭವಕ್ಕೆ ಗೋಚರವಾಗುವವನು ಎಂಬುದನ್ನು ಸನ್ಮಾನ್ಯ DV ಗುಂಡಪ್ಪನವರು ತಮ್ಮ ಕಗ್ಗ ಸಂಪುಟದಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ನೋಡಿ. ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೇ, ಅರಿಯುವನು ಸೋಂಕಿಂದೆ ಬಿಸಿಲು ತಣಿವುಗಳ. ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೇ, ಅರಿಯುವನು ಸೋಂಕಿಂದೆ ಬಿಸಿಲು ತಣಿವುಗಳ. ನರನು ಮಂತೆ ಮನಸ್ಸಿನನುಭವದಿ ಕಾಣುವನು, ಪರತತ್ವ ಮಹಿಮೆಯನು ಮಂಕುತಿಮ್ಮ. ಈ ಕಣ್ಣು ಕಾಣದವನನ್ನು ನಾವು ಕುರುಡ ಎಂಬುದಾಗಿ ಹೇಳ್ತೇವೆ ನೋಡಿ. ಆ ಕುರುಡ ಹಗಲಾಗಿದೆ ರಾತ್ರಿಯಾಗಿದೆ ಎಂಬ ವ್ಯತ್ಯಾಸವನ್ನು ಹೇಗೆ ತಿಳಿಯುತ್ತಾನೆ? ಸೂರ್ಯನಿದ್ದಾನೆ ಚಂದ್ರನಿದ್ದಾನೆ ಎಂಬುದು ಆತನಿಗೆ ಹೇಗೆ ತಿಳಿಯುತ್ತದೆ? ಇಲ್ಲಿ DVಜಿಯವರು ಹೇಳ್ತಾರೆ, ತಮ್ಮ ಮನಸ್ಸಿಗಾದ ಶರೀರಕ್ಕಾದ ಅನುಭವದ ಮೂಲಕ ಆ ಕುರುಡನಿಗೆ ರಾತ್ರಿಯಾಗಿದೆ ಹಗಲಾಗಿದೆ ಎಂಬುದು ತಿಳಿಯುತ್ತದಂತೆ. ಯಾವಾಗ ಸೂರ್ಯನ ಉಷ್ಣತೆ ತನ್ನ ಚರ್ಮಕ್ಕೆ ಸೋಕಿತೋ ಆವಾಗ ಸೂರ್ಯನಿದ್ದಾನೆ, ಇದು ಹಗಲು ಎಂಬುದನ್ನು ತಿಳಿತಾನೆ. ಅದೇ ಪ್ರಕಾರ ಯಾವಾಗ ತಂಪಾದ ಗಾಳಿ ಬೀಸಿತೋ ತನ್ನ ಶರೀರಕ್ಕೆ ಶೀತಲವಾಗಿ ಅನುಭವ ಆಗ್ತದೋ ಆಗ ಚಂದ್ರನಿದ್ದಾನೆ ಎಂಬುದನ್ನು ತಿಳಿತಾನಂತೆ. ಅದೇ ಪ್ರಕಾರ ಆ ಭಗವಂತನು ಇದ್ದಾನೆ ಎಂಬುದನ್ನು ನಾವು ನಮ್ಮ ಮನಸ್ಸಿಗಾದ ಅನುಭವದ ಮೂಲಕ ತಿಳಿಯುತ್ತೇವೆ ಎಂಬುದಾಗಿ DVಜಿಯವರು ಹೇಳ್ತಾರೆ. ಉದಾಹರಣೆ ನೋಡಿ, ಒಮ್ಮೆ ಓರ್ವ ದಟ್ಟವಾದ ಕಾಡಿನಲ್ಲಿ ಪ್ರಯಾಣಿಸ್ತಾ ಇರ್ತಾನೆ. ಕಾಡು ಮಾರ್ಗ ಕತ್ತಲಾಗ್ತಾ ಬಂದಿದೆ, ಅದು ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳಿವೆ. ಆತನಿಗೆ ದಾರಿ ತಪ್ಪಿ ಹೋಗಿದೆ, ತನ್ನ ಊರಿಗೆ ಹೋಗುವ ದಾರಿ ತಿಳಿಯದಾಗುತ್ತಾನೆ. ಏನು ಮಾಡೋಣ, ಯಾವ ಕಡೆ ಹೋಗಲಿ ಎಂಬುದಾಗಿ ಯೋಚಿಸ್ತಾ ಇರುವಂತಹ ಸಂದರ್ಭ ಯಾರೋ ಒಬ್ಬ ದಾರಿ ಹೋಕನೊಬ್ಬ ಬಂದು ಈತನನ್ನು ಕಾಡಿನ ಆ ಮನೆಗೆ ಹೋಗುವ ಅಂಚಿನ ತನಕ ಬಿಟ್ಟು ಬಿಡ್ತಾನೆ. ಈತ ಮನೆಗೆ ಓಡೋಡಿ ಬರ್ತಾನೆ, ಹೇಳ್ತಾ ಇದ್ದಾನೆ, ಲೇ ನಾನಿವತ್ತು ಬದುಕಿ ಬಂದದ್ದೇ ಹೆಚ್ಚು. ಆ ಕಾಡಿನ ದಾರಿಯಲ್ಲಿ ನನಗೆ ದಾರಿ ಕಾಣದಾದಾಗ ಒಬ್ಬನು ದೇವರಂತೆ ಬಂದು ನನಗೆ ದಾರಿಯನ್ನು ತೋರಿಸಿದ ಎಂಬುದಾಗಿ ಹೇಳ್ತಾನೆ. ನೋಡಿ, ಈ ದಾರಿಯನ್ನು ತೋರಿಸುವುದು ದೇವರಂತೆ ಬಂದು, ಇದು ನಮ್ಮ ಮನಸ್ಸಿಗಾದಂತಹ ಅನುಭವ. ಆ ಅನುಭವದ ಮೂಲಕ ನಾವು ದೇವರನ್ನು ಕಾಣುತ್ತೇವೆ. ಹಾಗಿರುವಾಗ ಆ ಭಗವಂತ ನಮಗೆ ಕಷ್ಟ ಬರುವಾಗ ಸಿಗುವುದಿಲ್ವಲ್ಲ ಅಂತ ಹೇಳಿ ನಾವು ಅವನನ್ನು ಕಟ್ಟಿ ಹಾಕಿ ನಮ್ಮ ಕೋಣೆಯ ಒಳಗೆ ಕೂಡಿ ಹಾಕೋಣ ಎಂದರೆ ನಮ್ಮನ್ನು ಜನ ಮೂರ್ಖ ಎನ್ನುತ್ತಾರೆ. ಆದರೆ ಅಧ್ಯಾತ್ಮ ಹೇಳ್ತದೆ, ಆ ಹರಿಯನ್ನು ಅಥವಾ ದೇವರನ್ನು ನಾವು ಬಂಧಿಸಬಹುದಂತೆ. ಹೇಗೆ, ಯಾವುದರಿಂದ ಎಂದರೆ ಭಕ್ತಿ ಎಂಬ ದಾರದಿಂದ ಭಕ್ತರು ಆ ಭಗವಂತನನ್ನು ಬಂಧಿಸಬಹುದು ಎಂಬುದಾಗಿ ಹೇಳಿದ್ದಾರೆ. ಹರಿಯ ಬಂಧಿಸಬಹುದೇ ಬರಿರೆಟ್ಟೆ ಬಲದಲ್ಲಿ, ಸ್ಥಿರ ಭಕ್ತಿಯೊಂದಿದಕ್ಕೆ ಭದ್ರದಾರ. ಹರಿಯ ಬಂಧಿಸಬಹುದೇ ಬರಿರೆಟ್ಟೆ ಬಲದಲ್ಲಿ, ಸ್ಥಿರ ಭಕ್ತಿಯೊಂದಿದಕ್ಕೆ ಭದ್ರಧಾರ. ಬರಿದೆ ಮಾತೆಗಿನ್ನು ಬುರುಡೆ ನೀ ಬಿಡಬೇಡ, ಬರಿದೆ ಮಾತೆಗಿನ್ನು ಬುರುಡೆ ನೀ ಬಿಡಬೇಡ. ದಾರ ಭದ್ರವಗೊಳಿಸು ಮುನಿವರದ ಹರಿಯೇ, ದಾರ ಭದ್ರವಗೊಳಿಸು ಮುನಿವರದ ಹರಿಯೇ. ಆ ಭಗವಂತನನ್ನು ದುರ್ಯೋಧನನು ಕಟ್ಟಿ ಹಾಕಿ ಏನಾದ? ಧ್ವಂಸವಾದ, ನಾಶವಾದ. ರಾವಣಾದಿ ಮಾಯಾವಿ ರಕ್ಕಸರೆಲ್ಲ ಆ ಭಗವಂತನನ್ನು ಕಟ್ಟಿ ಹಾಕಲು ಪ್ರಯತ್ನಿಸಿ ಕೊನೆಗೆ ಸರ್ವನಾಶರಾಗಿ ಹೋದರು.
ಆದರೆ ಭಕ್ತನಾದಂತಹ ಸುಧಾಮ ಗೆಳೆತನದ ಮೂಲಕ ಆ ಭಗವಂತನನ್ನು ಬಂಧಿಸಿದ. ಅದೇ ಪ್ರಕಾರ ಮೀರಾ ರುಕ್ಮಿಣಿಯರು ಆ ಭಗವಂತನನ್ನು ಕಾಂತಾ ಭಕ್ತಿಯಿಂದ ಪ್ರೇಮ ಭಕ್ತಿಯಿಂದ ಪೂಜಿಸಿ ಭಜಿಸಿ ಆ ಭಗವಂತನನ್ನು ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದೇ ಪ್ರಕಾರ ಪುಂಡಲೀಕನಂತೂ ಆ ಹರಿಯನ್ನು ಒಂದಿಂಚು ಅಲುಗಾಡಲು ಬಿಡಲಿಲ್ಲ ತನ್ನ ಭಕ್ತಿಯ ಬರದಿಂದ. ಹೀಗೆ ಇಲ್ಲೆಲ್ಲ ವ್ಯಕ್ತವಾದದ್ದು ದರ್ಪ ಅಲ್ಲ, ಅಭಿಮಾನ ದುರಭಿಮಾನ ಅಲ್ಲ, ಅಹಂಕಾರದಿಂದ ಅಲ್ಲ ಭಗವಂತನನ್ನು ಬಂಧಿಸಿದ್ದು, ಬದಲಾಗಿ ಹೃದಯಂತರಾಳದಿಂದ ಭಕ್ತಿಯಿಂದ, ಆ ಭಕ್ತಿ ಎಂಬ ದಾರದಿಂದ ಭಗವಂತನನ್ನು ಕಟ್ಟಿ ಹಾಕಿದರು ಎಂಬುದಾಗಿ ಹಿರಿಯರು ಉಲ್ಲೇಖಿಸುತ್ತಾ, ನಮ್ಮೊಳಗವಿತಿರುವ ಮನಮೋಹನನನ್ನು ಸುಮ್ಮನೆ ಧ್ಯಾನಿಸು ಏಕೋ ಭಾವದಲ್ಲಿ. ಕೇವಲ ಭಕುತಿಯನ್ನು ತೋರಿಸಿ ಆ ಹರಿಯನ್ನು ಬಂಧಿಸಿ ನಾವು ಆ ಹರಿಯ ಅನುಗ್ರಹವನ್ನು ಪಡೆಯಬಹುದು ಎಂಬುದಾಗಿ ಹೇಳ್ತಾರೆ. ರಾಮಾಯಣ ಕಾಲದಲ್ಲಿ ಆ ಮೈರಾವಣ ಎಂಬ ರಕ್ಕಸನು ತನ್ನ ದರ್ಪದಿಂದ ತನ್ನ ಮಾಯಾವಿ ವಿದ್ಯೆಯನ್ನು ಉಪಯೋಗಿಸಿ ಆ ರಾಮನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗದೆ ಆಂಜನೇಯನು ತನ್ನ ಪಂಚಮುಖಿ ಆಂಜನೇಯನಾಗಿ ಪ್ರಕಟವಾಗಿ ಆ ಮೈರಾವಣನನ್ನು ವಧಿಸಿ ಸಂಹಾರ ಹೇಗೆ ಮಾಡಿದ ಎನ್ನುವ ಕಥೆಯನ್ನು ಈ ಮೈರಾವಣ ಎನ್ನುವಂತಹ ಕಥಾ ಮೂಲಕ ತಿಳಿದುಕೊಳ್ಳೋಣವಂತೆ. ಲಕ್ಷ್ಮೀ ರಮಣ ಗೋವಿಂದ. ಕಥಾರಂಭದ ಮುನ್ನ ಒಂದೆರಡು ಸಾಲು ಭಜನೆಯನ್ನು ಜೊತೆಯಾಗಿ ಹಾಡೋಣವಂತೆ. ರಾಧೇ ಶ್ಯಾಮ್ ರಾಧೇ ಶ್ಯಾಮ್ ರಾಧಾ ಮಾಧವ ರಾಧೇ ಶ್ಯಾಮ್. ರಾಧೇ ಶ್ಯಾಮ್ ರಾಧೇ ಶ್ಯಾಮ್ ರಾಧಾ ಮಾಧವ ರಾಧೇ ಶ್ಯಾಮ್. ಪಾಂಡವ ಪ್ರಾಣ ರಾಧೇ ಶ್ಯಾಮ್.
ಗೋವಿಂದ ಗೋವಿಂದ ರಘುರಾಮ ಮಹಾರಾಜ್ ಕಿ ಕಥಾಭಾಗದಲ್ಲಿ ಹೆಣ್ಣಿನ ಕಣ್ಣೀರು ಬಸಿದ ದಶಕಂಠಂಗೆ ಕಣ್ಣೀರು ಬರುವಂಥ ಶಿಕ್ಷೆಯಾಯ್ತು ಹೆಣ್ಣಿನ ಕಣ್ಣೀರು ಬಸಿದ ದಶಕಂಠಂಗೆ ಕಣ್ಣೀರು ಬರುವಂಥ ಶಿಕ್ಷೆಯಾಯ್ತು ಬಣ್ಣನೆ ಮಾತುಗಳಿಗೆ ಒಪ್ಪದ ಅಸುರನು ಸುಣ್ಣವಾದನು ರಣದಿ ಸೋತು ರಘುರಾಮನಲ್ಲಿ ಹೆಣ್ಣಿನ ಕಣ್ಣೀರು ಬಸಿದ ದಶಕಂಠಂಗೆ ಸುತನಿಂದ್ರಜಿತ್ತು ಪ್ರಿಯ ಅನುಜ ಕುಂಭಕರ್ಣ ಹತರಾದರಂದು ರಘುರಾಮನ ಶರಘಾತಕ್ಕೆ ಸುತನಿಂದ್ರಜಿತ್ತು ಪ್ರಿಯ ಅನುಜ ಕುಂಭಕರ್ಣ ಹತರಾದರಂದು ರಘುರಾಮನ ಶರಘಾತಕ್ಕೆ ಗತಿಹೀನನಂತಾದ ಮತಿಹೀನ ರಾವಣ ಗತಿಹೀನನಂತಾದ ಮತಿಹೀನ ರಾವಣ ಅತಿಯಾಗಿ ದುಃಖಿಸುತ್ತ ಧೃತಿ ಕಳೆದು ಕುಸಿದ ಹೆಣ್ಣಿನ ಕಣ್ಣೀರು ಬಸಿದ ದಶಕಂಠಂಗೆ ಕಣ್ಣೀರು ಬರುವಂತ ಶಿಕ್ಷೆಯಾಯ್ತು 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 ಸ್ವಯಂಕೃತ ಅಪರಾಧಕ್ಕೆ ಪರಿಹಾರವಿಲ್ಲ ಎನ್ನುವ ಜ್ಞಾನೋಕ್ತಿಯಂತೆ ತಾನು ಗೈದ ಅಪರಾಧಕ್ಕೆ ಸ್ವಯಂ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧನಾಗಿದ್ದಾನೆ ರಾವಣ. ತ್ರಿಭುವನವನ್ನೇ ಗೆದ್ದು ತನ್ನ ಅಂಕೆಯಲ್ಲಿರಿಸಿಕೊಳ್ಳಬೇಕಾದ ಆ ದಶಕಂಠ ರಾವಣ ಕೇವಲ ಉಬ್ಬು ಮೂತಿಯ ಆ ಕೋತಿಗಳ ಸೈನ್ಯದೊಡನೆ ಹೋರಾಡಿ ಗೆಲ್ಲಲಾರದಾದ. ತಾನು ಗೈದ ಅಪರಾಧಕ್ಕೆ ತಕ್ಕ ಫಲವೋ ಎಂಬಂತೆ ತನ್ನ ಪ್ರಿಯರಾದಂತಹ ಬಂಧು ಬಳಗಗಳನ್ನು ಎಲ್ಲ ರಕ್ಕಸಾದಿ ವೀರರನ್ನು ಆ ರಣರಂಗಕ್ಕೆ ಬಲಿಕೊಟ್ಟ. ತನ್ನ ಅನುಜನಾದಂತಹ ಕುಂಭಕರ್ಣನನ್ನು ಪುತ್ರನಾದಂತಹ ಇಂದ್ರಜಿತುವನ್ನು ಕಳೆದುಕೊಂಡಿದ್ದಾನೆ. ಈಗ ರಾವಣನಿಗೆ ತನ್ನ ತಪ್ಪಿನ ಅರಿವಾಗ್ತಾ ಇದೆ. ತಾನು ಮಾಡಿದಂತಹ ಈ ತಪ್ಪಿಗೆ ನನಗೆ ಇಂದು ಶಿಕ್ಷೆಯಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ಹೆಣ್ಣಿನ ಕಣ್ಣೀರು ಎಂಬುದಾಗಿ ತಾನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅಂದು ಸೀತೆಯನ್ನು ಅಪಹರಿಸುವಂತಹ ಸಂದರ್ಭದಲ್ಲಿ ಮೊದಲಿಗೆ ಮಾವನಾದ ಮಾರೀಚ ಬುದ್ಧಿವಾದ ಹೇಳ್ತಾನೆ, ಹೀಗೆ ಮಾಡಬೇಡ ಎಂಬುದಾಗಿ. ಆದರೆ ನಾನೇನು ಮಾಡಿದೆ? ಅವನ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ. ನಂತರ ಪಕ್ಷಿರಾಜನಾದ ಜಟಾಯು ಬುದ್ಧಿ ಹೇಳಿದ, ಆದರೆ ನಾನೇನು ಮಾಡಿದೆ? ಅವನ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ. ಮಡದಿಯಾದ ಮಂಡೋದರಿ ಪದೇ ಪದೇ ಬುದ್ಧಿವಾದ ಹೇಳ್ತಾ ಇದ್ದಾಳೆ, ಅವಳ ಮಾತುಗಳನ್ನು ನಾನು ಕೇಳಿಸಿಕೊಳ್ಳಲಿಲ್ಲ. ಗೆಳೆಯನಾದ ವಾಲಿಯ ಪುತ್ರ ಅಂಗದ, ವಿಭೀಷಣ, ಕುಂಭಕರ್ಣ ಎಲ್ಲರೂ ನನಗೆ ಬುದ್ಧಿವಾದ ಹೇಳಿದರು. ಆದರೆ ನಾನು ಯಾರ ಮಾತುಗಳನ್ನು ಕೇಳಲೇ ಕೇವಲ ರೆಟ್ಟೆ ಬಲದ ಮೇಲೆ ನಂಬಿಕೆ ಇತ್ತು ಹೋರಾಡಿದೆ. ಇಂದು ಗತಿಹೀನನಾಗಿ ಮತಿಹೀನನಂತೆ ವರ್ತಿಸಿ ಗತಿಹೀನನಾಗಿ ಬಿಟ್ಟೆ ಎಂಬುದಾಗಿ ಆ ರಣರಂಗದಲ್ಲಿ ಉದ್ದಕ್ಕೆ ನಡೆಯುತ್ತಾ ಕೊರಗುತ್ತಾ ಇದ್ದಾನಂತೆ. ಕಂಡು ತನ್ನಯ ಬಂಧು ಬಳಗವು ಕಂಡು ತನ್ನಯ ಬಂಧು ಬಳಗವು ತಿಂಡುಗೆಡೆ
ಆಗಲೇ ಕುಗ್ಗಿ ಬಸವಳಿದ. ಮೊಂಡು ಧೈರ್ಯವ ಪ್ರಕಟಿಸಿ ಉದ್ದಂಡ ವೀರರ ಸಾಯಗೊಟ್ಟೆನೆ. ಮೊಂಡು ಧೈರ್ಯವ ಪ್ರಕಟಿಸಿ ಉದ್ದಂಡ ವೀರರ ಸಾಯಗೊಟ್ಟೆನೆ. ಬಂಡನಾದೆನು ಭವದೊಳಗೆ ತಾನೆಂದು ಶೋಕಿಸಿದ. ಬಂಡನಾದೆನು ಭವದೊಳಗೆ ತಾನೆಂದು ಶೋಕಿಸಿದ. ಯುದ್ಧ ಭೂಮಿಯಲ್ಲಿ ನಡೆಯುತ್ತಾ ಮುಂದುವರಿದ ರಾವಣನಿಗೆ ತಾನು ಕಣ್ಣು ಹಾಯಿಸಿದೆಲ್ಲ ಶವಗಳ ರಾಶಿ ಕಂಡು ಬರ್ತಾ ಇತ್ತಂತೆ. ಎತ್ತ ನೋಡಿದರೂ ತನ್ನ ಬಂಧುಗಳ ಶವಗಳು ರಾಶಿ ರಾಶಿಯಾಗಿ ಬಿದ್ದಿದೆ. ಒಂದು ಕಡೆ ತನ್ನ ಅನುಜನಾದಂತಹ ಕುಂಭಕರ್ಣನ ಶವದ ರಾಶಿ ಪುಟ್ಟ ಬೆಟ್ಟದಂತೆ ಬಿದ್ದಿದೆ. ಇನ್ನೊಂದು ಕಡೆ ತನ್ನ ಪುತ್ರನಾದ ಇಂದ್ರಜಿತುವನ್ನು ಕಂಡಾಗಲಂತೂ ಗೋಳೋ ಎಂಬುದಾಗಿ ಅತ್ತು ಬಿಟ್ಟು ಕಿಂಕರ್ತವ್ಯ ಮೂಢನಾಗಿ ಒಂದು ಕಡೆ ಕುಳಿತುಕೊಂಡಿದ್ದಾನಂತೆ ರಾವಣ. ಏನು ಮಾಡಲಿ ನಾನು ಎಂಬುದಾಗಿ ಕಿಂಕರ್ತವ್ಯ ಮೂಢನಾಗಿ ಕುಳಿತಿದ್ದಾನೆ. ಸುಮ್ಮನೆ ಕುಳಿತಿದ್ದಾನೆ. ತಟ್ಟನೆ ರಾವಣನಿಗೆ ನೆನಪಾಯಿತು ನನ್ನ ಸಹೋದರನಾದಂತಹ ಮಹೀರಾವಣನನ್ನು. ಮಹೀರಾವಣ ಎಂಬುದಾಗಿ ಕೂಗಿ ಕರೆಯುತ್ತಾನೆ. ಈ ಮಹೀರಾವಣ ಯಾರು ಎಂದರೆ ರಾವಣನಿಗೆ ಸಂಬಂಧದಲ್ಲಿ ಸಹೋದರ. ರಾವಣನ ತಂದೆಯಾದಂತಹ ವಿಶ್ವಾವಸುವಿಗೆ ಅನೇಕ ಸ್ತ್ರೀಯರ ಸಂಘವಿದ್ದು ಆ ಸ್ತ್ರೀಯರಲ್ಲಿ ಬೇರೆ ಬೇರೆ ಮಕ್ಕಳು ಹುಟ್ಟಿದ್ದರು. ಕರದೂಷಣರು, ಆಮೇಲೆ ಕುಬೇರ, ಹೀಗೆ ಹುಟ್ಟಿದ್ರು. ಅದೇ ಪ್ರಕಾರ ಈ ಮಹೀರಾವಣ ಮತ್ತು ಅಹಿರಾವಣ ಎಂಬುವರು ಹುಟ್ಟಿದ್ರು. ಮಹೀರಾವಣನನ್ನು ಕರೆದಿದ್ದಾನಂತೆ. ಓಡೋಡಿ ಬಂದಿದ್ದಾನೆ ರಾವಣನ ಮುಂದೆ ಬಂದು ನಿಂತು ಕೇಳ್ತಾ ಇದ್ದಾನಂತೆ, ಅಣ್ಣ ಯಾಕೆ ಕರೆದೆ, ಏನಾಯಿತು? ಆಗ ಈ ರಾವಣ ಹೇಳ್ತಾ ಇದ್ದಾನಂತೆ, ಆ ರಾಮ ಲಕ್ಷ್ಮಣರಿದ್ದಾರಲ್ಲ, ಅವರು ನನ್ನ ತಂಗಿಯಾದಂತಹ ಶೂರ್ಪಣಖಿಯ ಮಾನಭಂಗಕ್ಕೆ ಯತ್ನಿಸಿದರು. ಅದಕ್ಕಾಗಿ ಅವರ ಮಡದಿಯಾದಂತಹ ರಾಮನ ಮಡದಿಯಾದಂತಹ ಸೀತೆಯನ್ನು ನಾನು ಕದ್ದೊಯ್ದಿರುವೆ ಎಂಬುದಾಗಿ ಇರುವಂತಹ ಘಟನೆಯನ್ನು ತಿರುಚಿ ಹೇಳ್ತಾನಂತೆ. ಇದನ್ನೇ ನಿಜವಾಗಿ ನಂಬಿದಂತಹ, ನಿಜ ಎಂದು ನಂಬಿದಂತಹ ಆ ಮೈರಾವಣ ಈ ರಾವಣನನ್ನು ನೋಡಿ ಹೇಳ್ತಾ ಇದ್ದಾನಂತೆ, ಯುದ್ಧ ನಡೆಯುವ ಮೊದಲೇ ಈ ವಿಚಾರವನ್ನು ನನ್ನ ಬಳಿ ಹೇಳ್ತಾ ಇದ್ರೆ ಈ ಯುದ್ಧದ ಕಥೆಯೇ ಬೇರಾಗ್ತಾ ಇತ್ತು. ಆ ಕಪಿಗಳನ್ನೆಲ್ಲ ತನ್ನ ಮುಷ್ಟಿಯಲ್ಲಿ ಬಂಧಿಸಿ ಪುಡಿ ಪುಡಿ ಮಾಡಿ ಬಿಡ್ತಾ ಇದ್ದೆ. ಆದ್ರೆ ಏನು ಮಾಡೋಣ, ಈಗ ಕಾಲ ಮೀರಿ ಹೋಗಿದೆ. ಆದ್ದರಿಂದ ಅಣ್ಣ, ನೀನ್ ಯಾಕೆ ಅಳ್ತಾ ಇದ್ದಿ? ಸಣ್ಣ ಮಕ್ಕಳಂತೆ ಅಳ್ತಾ ಇದ್ದೀಯಲ್ಲ, ಯಾಕೆ ಅಳ್ತಾ ಇದ್ದಿ? ಜಗದೇ ಕಮಲ್ಲ ಹೇ ರಾವಣ, ಜಗದೇ ಕಮಲ್ಲ ಹೇ ರಾವಣ, ಮಗುವಂತೆ ಅಳುವುದೆಂದು ನಿನಗಲ್ಲ ಭೂಷಣ, ಜಗದೇ ಕಮಲ್ಲ ಹೇ ರಾವಣ. ಸೋಲಿನ ಕಾರಣಗಳನ್ನು ಅರಸು, ಸೋಲಿನ ಕಾರಣಗಳನ್ನು ಅರಸು, ಆಮೇಲೆ ಗೆಲುವಿನ ಸೋಪಾನವನ್ನು ತಡತಡನೆ ಏರು. ಸೋಲಿನ ಕಾರಣಗಳನ್ನು ಅರಸು, ಆಮೇಲೆ ಗೆಲುವಿನ ಸೋಪಾನವನ್ನು ತಡತಡನೆ ಏರು. ಬಲವೊಂದಿದ್ದರೆ ಸಾಲದು, ಹಂಬಲವೂ ಇರಬೇಕು. ಫಲದಿಂದ ಮುನ್ನುಗ್ಗುತ್ತ ಜಯ ಗಳಿಸಬೇಕು. ಜಗದೇ ಕಮಲ್ಲ ಹೇ ರಾವಣ, ಮಗುವಂತೆ ಅಳುವುದೆಂದು ನಿನಗಲ್ಲ ಭೂಷಣ, ಜಗದೇ ಕಮಲ್ಲ ಹೇ ರಾವಣ, ರಾವಣ ರಾವಣ. ನಿನ್ನ ಸೋಲಿಗೆ ಅದೇನು ಕಾರಣ ಎಂಬುದನ್ನು ಮೊದಲು ಹೇಳು. ಈಗ ಈ ಕೋಪಿಗಳ ಒಡೆಯ ಯಾರು? ರಾಮ, ಅವನು ಮನುಜ. ಆದ್ದರಿಂದ ಮೊದಲು ಅವನನ್ನು ಬಂಧಿಸೋಣ, ಆಗ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂಬುದಾಗಿ ಈ ಮೈರಾವಣನು ರಾವಣನ ಬಳಿ ಹೇಳಿದಾಗ ರಾವಣ ಬಹಳಷ್ಟು ಸಂತೋಷಗೊಂಡಿದ್ದಾನಂತೆ. ಓಹೋ, ಹಾಗಾದರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತದಲ್ಲ ಎಂಬುದಾಗಿ ಸಂತೋಷಗೊಂಡಿದ್ದಾನೆ. ಅಂದಿನ ರಾತ್ರಿಯೇ
ತಾನು ಕಾರ್ಯವನ್ನು ಸಾಧಿಸಬೇಕು ಎಂಬುದಾಗಿ ಯೋಜನೆಯನ್ನು ಹೂಡಿದ್ದಾನಂತೆ. ದುಷ್ಟನಾದಂತಹ ಈ ಮಾಯಾವಿ ರಕ್ಕಸ ಆ ದಿನ ರಾತ್ರಿಯೇ ಆ ರಾಮನಿಗಾಗಿ ಹೊಂಚನ್ನು ಸಿದ್ಧಪಡಿಸಿದ್ದಾನೆ. ಪಾತಾಳ ಲಂಕಾಧೀಶ್ವರನಾದ ಮಹೀರಾವಣನು ಬಂದಿದ್ದಾನೆ ಎಂಬ ವಿಚಾರ ತನ್ನ ಮಡದಿಯಾದಂತಹ ಸುರಮೆಯ ಮೂಲಕ ವಿಭೀಷಣನಿಗೆ ತಿಳಿಯುತ್ತದೆ. ಯಾವಾಗ ವಿಭೀಷಣನಿಗೆ ಈ ವಿಚಾರ ತಿಳಿಯಿತೋ ಅವನು ಕಪಿವೀರರೆಲ್ಲ ಒಂದೆಡೆ ಸೇರಿಸಿದ್ದಾನೆ. ಹೇಳ್ತಾ ಇದ್ದಾನಂತೆ, ಹೇ ಕಪಿವೀರರೇ, ಬಂದವನು ಮೈರಾವಣ. ಅವನು ಸಾಮಾನ್ಯನಲ್ಲ, ಬಲಿಷ್ಠ, ದುಷ್ಟ, ಕ್ರೂರಿ. ಅಷ್ಟೇ ಅಲ್ಲ, ಅವನು ಮಾಯಾವಿ. ನಾವು ಬಹಳ ಜಾಗರೂಕರಾಗಿರಬೇಕು. ನಮ್ಮ ರಾಮನಿಗೇನಾದರೂ ಅಪಾಯವನ್ನು ಮಾಡುವನು, ಆದ್ದರಿಂದ ಎಚ್ಚರದಿಂದಿರಬೇಕು ಎಂಬುದಾಗಿ ಹೇಳಿದಾಗ ಹಿಂದಿನಂತೆ ಎಂಬುದಾಗಿ ನಗುವುದು ಕೇಳ್ತಾ ಇದೆ ಅಂತೆ. ಅರೆ, ಇವನಿಗೇನಾಯಿತು ಎಂದು ಹೇಳಿ ನೋಡಿದ್ರೆ ಅಲ್ಲೇ ನಿಂತಿದ್ದಾನೆ ಹನುಮಂತ. ಅವನು ಹೇಳ್ತಾ ಇದ್ದಾನಂತೆ, ಏನು, ನಮ್ಮ ರಾಮಚಂದ್ರ ದೇವರಿಗೆ ಅಪಾಯವೇ? ಅದು ಆ ಮೈರಾವಣನಿಂದ ಅಪಾಯವೇ? ಇದು ನಾನಿರುವ ತನಕ ಆ ಮೈರಾವಣನಿಂದ ಏನು ಮಾಡಲು ಸಾಧ್ಯವಿಲ್ಲ. ಕಪಿವೀರ ನಾನಿರಲು ಭದ್ರಗೋಡೆಯ ತೆರದಿ, ಪಾಪಿ ಮೈರಾವಣನ ಯತ್ನ ಫಲಿಸುವುದೇ? ಅಪರಾಧಗೈಯಲೆತ್ನಿಸಿದರಾಧನು ಜನನು, ವಿಪರೀತ ಫಲವಿತ್ತು ಶಿಕ್ಷಿಸುತ್ತ ಮೆರೆವೆ. ಅಪರಾಧಗೈಯಲೆತ್ನಿಸಿದರಾಧನು ಜನನು, ವಿಪರೀತ ಫಲವಿತ್ತು ಶಿಕ್ಷಿಸುತ್ತ ಮೇರೆವೆ. ಕಪಿವೀರ ನಾನಿರಲು, ನಾನಿರುವಾಗ ನೀವ್ಯಾರು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಏನು, ಆ ಮೈರಾವಣ ಬಂದು ನಮ್ಮ ರಾಮನನ್ನು ಕದ್ದೊಯ್ದುವನೇ, ನಾವೇನು ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳಿದವನೇ ಹೊರಕ್ಕೆ ನಡೆದ. ಆ ಬಿಡದಿಯ ಹೊರಭಾಗದಲ್ಲಿ ರಾಮ ಲಕ್ಷ್ಮಣರು ತಂಗಾಳಿಗೆ ಮೈಯೊಡ್ಡಿ ಸುಖವಾಗಿ ನಿದ್ರಿಸಿದ್ದಾರೆ. ಆ ನಿದ್ರಿಸಿದಂತಹ ರಾಮ ಲಕ್ಷ್ಮಣರ ಬಳಿಗೆ ಬಂದಂತಹ ಈ ಹನುಮ ಹೇಳ್ತಾ ಇದ್ದಾನಂತೆ, ಆ ಮೈರಾವಣ ಬಂದು ನನ್ನ ರಾಮನನ್ನು ಕದ್ದೊಯ್ತಾನೋ, ನಾನು ನೋಡಿಕೊಳ್ಳುತ್ತೇನೆ ಎನ್ನುತ್ತಾ ಎತ್ತಿ ತನ್ನ ಬಾಲವನ್ನು ಸುತ್ತಿ ಸುರುಳಿ ಸುರುಳಿಯಾಗಿ ಒತ್ತಿ ರಾಮಚಂದ್ರನಿಗೆ ಕೋಟೆಯಂತೆ. ಎತ್ತಿ ತನ್ನ ಬಾಲವನ್ನು ಸುರುಳಿ ಸುರುಳಿಯಾಗಿ ಒತ್ತಿ ರಾಮಚಂದ್ರನಿಗೆ ಕೋಟೆಯಂತೆ. ಹತ್ತಿಕ್ಕಲು ಧನುಜನ ಪ್ರವೃತ್ತಿಗೆ ಗೆಲುವಾಗದಂತೆ, ಹತ್ತಿಕ್ಕಲು ಧನುಜನ ಪ್ರವೃತ್ತಿಗೆ ಗೆಲುವಾಗದಂತೆ. ಅತ್ತಿತ್ತ ಕೀಟವು ಸಹ ಸುಳಿಯದಂತೆ. ಎತ್ತಿ ತನ್ನ ಬಾಲವನ್ನು ಸುತ್ತಿ ಸುರುಳಿ ಸುರುಳಿ ಒತ್ತಿ ರಾಮಚಂದ್ರನಿಗೆ ಕೋಟೆಯಂತೆ. ಜಯ ಜಯ ಹನುಮಂತ, ಜಯ ಜಯ ಗುಣವಂತ, ಜಯ ಜಯ ಧೀಮಂತ, ಜಯ ಜಯ ಬಲವಂತ. ಜಯ 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 ಹನುಮಂತ, ಜಯ ಜಯ ಗುಣವಂತ, ಜಯ ಜಯ ಬಲವಂತ, ಜಯ ಜಯ ಧೀಮಂತ, ಜಯ 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 ಜಯವೆಂದಿತು ಆತುರನರ ವೃಂದ. ಪವನ ಪುತ್ರ ಹನುಮಾನ್ ಕೀ ಜಯ 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 ಜಯವೆಂದಿತು ಆಸುರನರ ವೃಂದ. ಭಯವ ಕಳೆದು ಅಭಯ ಕೊಡುವ ಮಾರುತಿಗೆ ನಮಿಸುತ್ತ ಎತ್ತಿ ತನ್ನ ಬಾಲವನ್ನು ಸುತ್ತಿ ಸುರುಳಿ ಸುರುಳಿಯ ಒತ್ತಿ ರಾಮಚಂದ್ರನಿಗೆ ಕೋಟೆಯಂತೆ, ಕೋಟೆಯಂತೆ, ಭದ್ರ ಕೋಟೆಯಂತೆ. ರಾಮ ಲಕ್ಷ್ಮಣರು ನಿದ್ರಿಸಿದ್ದಂತಹ ಆ ಜಾಗದಲ್ಲಿ ಈ ಹನುಮಂತನು ಹೋದವನೇ. ಆ ಬಾಲದಿಂದ ದೊಡ್ಡದಾಗಿ ಹನುಮಂತ ಬೆಳೆದವನೇ. ಆ ಬಾಲವನ್ನು ಸುತ್ತಿ 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 ಒಂದು ದೊಡ್ಡದಾದಂತಹ ಕೋಟೆಯನ್ನು ಮಾಡಿದ್ದಾನೆ. ಆ ಕೋಟೆಯ ಒಳಗೆ ಈ ರಾಮ ಲಕ್ಷ್ಮಣರನ್ನು ಇರಿಸಿದ್ದಾನಂತೆ. ಅಷ್ಟೇ ಸುಮ್ಮನಾಗೆಲ್ಲ ಆ ಕೋಟೆಯ ಮೇಲ್ಭಾಗಕ್ಕೆ ಚಂಗನೆ ಹಾರಿದವನೇ ಕಾಯಲು ಕಾವತೊಡಗಿದಂತೆ. ಈಗ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ, ಅರೆ ರಾಮ ಲಕ್ಷ್ಮಣನೆಲ್ಲಿದ್ದಾನೆ ಎಂಬುದಾಗಿ. ಈ ಹನುಮಂತ ಆ ಲಾಂಗೂಲ ದುರ್ಗದ ಒಳಗೆ ಈ ರಾಮ ಲಕ್ಷ್ಮಣರನ್ನು ಇರಿಸಿದ್ದಾನೆ. ಇಲ್ಲಿ ಒಂದು ಅಚಾತುರ್ಯವಾಯಿತು ನೋಡಿ. ಈಗ ಹನುಮಂತನಿಗೆ ಒಂದು ಜಂಬ ಏನು ಅಂತ ಹೇಳಿದ್ರೆ
ರಾಮನನ್ನು ನಾನೇ ರಕ್ಷಣೆ ಮಾಡುವವನು ಎಂಬುದಾಗಿ. ಅಲ್ಲ, ಆ ಭಗವಂತನನ್ನು ರಕ್ಷಣೆ ಮಾಡುವುದಕ್ಕೆ ನಾವ್ಯಾರು? ಆ ಭಗವಂತನೇ ನಮ್ಮನ್ನು ರಕ್ಷಣೆ ಮಾಡಬೇಕಾದವನು. ಅದರ ಬದಲು ನಾನೇ ರಕ್ಷಣೆ ಮಾಡುವವನು ಎಂಬ ಜಂಬ ಹನುಮಂತನ ಮನಸ್ಸಿನ ಒಳಗೆ ಮೂಡಿತು. ಇಲ್ಲಿ ಒಂದು ವಿಚಾರ ನಾವು ತಿಳಿದುಕೊಳ್ಳಬೇಕು. ಭಗವಂತ ನಮ್ಮ ಕೈ ಬಿಟ್ಟರೆ ನಮ್ಮದೇನಿಲ್ಲ. ಇಲ್ಲಿ ನಾವು ಹರಿಕತೆ ಮಾಡಬೇಕಾದ್ರೂ ಅಷ್ಟೇ, ಆ ಭಗವಂತನ ಸಹಾಯ ಇದ್ರೆ ಮಾತ್ರ ಗಂಟಲು ಸರಿ ಇರಬಹುದು. ಇಲ್ಲದೇ ಇದ್ರೆ, ಇಲ್ಲಿ ಹನುಮನಿಗೆ ಇದು ಗೊತ್ತಿದೆ, ಆದರೂ ಅವನಿಗೊಂದು ಮಂಕು ಕವಿದಿತು ಎಂಬುದಾಗಿ ನಾವು ಹೇಳಬಹುದು. ಇತ್ತ ಸುಗ್ರೀವಾದಿಗಳಿಗೆಲ್ಲ ಆ ರಾಮನನ್ನು ಆಗಾಗ ಬಂದು ನೋಡಬೇಕು. ಆದರೆ ಈಗ ರಾಮ ಲಕ್ಷ್ಮಣರನ್ನು ಎಲ್ಲಿದ್ದಾರೆ? ಕೋಟೆ ಒಳಗಿದ್ದಾರೆ. ಆ ಕೋಟೆ ಒಳಗೆ ಹೋಗಿ ನೋಡ್ಲಿಕ್ಕಾಗ್ತದಾ? ಈಗ ಅವರೆಲ್ಲರೂ ವಾದ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಹನುಮ, ಇದು ಸರಿಯಲ್ಲ, ನಾವು ಆಗಾಗ ರಾಮನನ್ನು ನೋಡಬೇಕು, ರಾಮನಲ್ಲಿ ಮಾತನಾಡಬೇಕು, ರಾಮನ ಜೊತೆ ಇರಬೇಕು ಎಂಬ ಆಸೆ ಆಗ್ತಾ ಇದೆ, ಅದಕ್ಕೆ ಅವಕಾಶ ಮಾಡಿಕೊಡು ಎಂದಾಗ ಹನುಮಂತ ಹೇಳ್ತಾನಂತೆ, ನೋಡಿ ನಾನು ಅವಕಾಶ ಮಾಡಿಕೊಡ್ತೇನೆ, ಆದರೆ ಒಬ್ಬೊಬ್ಬರೇ ಬರಬೇಕು, ಮೊದಲು ನನಗೆ ನಮಸ್ಕರಿಸಬೇಕು, ನಿಮ್ಮ ಹೆಸರು ಹೇಳಬೇಕು, ಆಮೇಲೆ ನಾನು ಬಾಲವನ್ನೆತ್ತಿ ಸ್ವಲ್ಪ ಜಾಗವನ್ನು ಬಿಟ್ಟು ಕೊಡ್ತೇನೆ ಎಂಬುದಾಗಿ ಹೇಳ್ತಾನಂತೆ. ಇದಕ್ಕೆ ಎಲ್ಲರೂ ಒಪ್ಪುತ್ತಾರೆ. ಒಬ್ಬೊಬ್ಬರು ಮೊದಲು ಸುಗ್ರೀವಾದಿಗಳು, ನಳನೀಲಾದಿಗಳು, ಜಾಂಬವರು, ಹೀಗೆ ವಯಸ್ಸಿಗೆ ಮೀರಿ ಒಬ್ಬೊಬ್ಬರು ಹಿರಿಯರಿಗೆ ಮೊದಲು ಅವಕಾಶ ಮಾಡಿಕೊಡ್ತಾನೆ. ಎಲ್ಲರೂ ತಮ್ಮ ಹೆಸರನ್ನು ಬಂದು ಹೇಳುವುದು, ಹೆಸರನ್ನು ಹೇಳಿ ಬಂದಾಗ ಮೆಲ್ಲ ಇವನು ಬಾಲವನ್ನೆತ್ತಿ ಜಾಗವನ್ನು ಮಾಡಿಕೊಡುವುದು. ಹೀಗೆ ಇತ್ತ ಮೈರಾವಣ ಇದ್ದಾನೆ ನೋಡಿ, ಯೋಜನೆಯನ್ನು ಮಾಡಿದ್ದಾನೆ ರಾಮ ಲಕ್ಷ್ಮಣರನ್ನು ಕದ್ದೊಯ್ಯಬೇಕು ಎಂಬುದಾಗಿ. ಇವನಿಗೆ ಆತಂಕ. ಬಂದಿದ್ದಾನೆ ರಣಾಂಗಣಕ್ಕೆ, ನೋಡ್ತಾ ಇದ್ದಾನೆ ರಾಮ ಲಕ್ಷ್ಮಣರಿದ್ದಾರೆ, ರಾಮನ ಎಲ್ಲಿದ್ದಾನೆ, ರಾಮ ಎಲ್ಲಿದ್ದಾನೆ ಎಂಬುದಾಗಿ. ಆದರೆ ರಾಮ ಕಾಣಸಿಗುವುದಿಲ್ಲ. ಕೊನೆ, ಅರೆ ಇದೇನು ಲಾಂಗೂಲ ದುರ್ಗ, ಇದ್ಯಾರು ಕಟ್ಟಿದ್ದು, ಇದ್ಯಾಕೆ ಎಂದು ಯೋಚಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೈರಾವಣನಿಗೆ ವಿಚಾರ ತಿಳಿಯುತ್ತದೆ. ಎಲ್ಲರೂ ತಮ್ಮ ಹೆಸರು ಹೇಳಿದಾಗ ಆ ರಾಮ ಲಕ್ಷ್ಮಣ ಅದರೊಳಗಿದ್ದಾರೆ, ಅವರನ್ನು ನೋಡಲಿಕ್ಕೆ ಬಿಡ್ತಾರೆ ಎಂಬ ವಿಚಾರ ತಿಳಿಯುತ್ತದೆ. ಈಗ ನೋಡಿ, ಅಣುರೂಪದಲ್ಲಿ ಬಂದಿದ್ದಾನೆ ಮೈರಾವಣ. ಮೈರಾವಣ ಬಂದವನೇ ತಟ್ಟನೆ ವಿಭೀಷಣ ವೇಷವನ್ನು ಧರಿಸಿದ. ವಿಭೀಷಣನಂತೆ ಬಂದು ಸರದಿಯ ಮೊದಲಿಗೆ ಬಂದು ನಿಲ್ತಾನಂತೆ. ನಿಂತು ಹೇಳ್ತಾ ಇದ್ದಾನೆ, ಹೇ ಹನುಮ, ನನಗೂ ರಾಮನ ದರ್ಶನಕ್ಕೆ ಅವಕಾಶ ಮಾಡಿಕೊಡಯ್ಯ. ಕೊಡು ಎನಗೆ ರಾಮ ದರ್ಶನ ಭಾಗ್ಯವಾ, ಕೊಡು ಎನಗೆ ರಾಮ ದರ್ಶನ ಭಾಗ್ಯವಾ. ಬಿಡು ನಿನ್ನ ಬಾಲದ ಬದಿ ಸ್ವಲ್ಪ ಜಾಗವ, ಕೊಡು ಎನಗೆ ರಾಮ ದರ್ಶನ ಭಾಗ್ಯವಾ. ರಾಮನ ಮುಖ ಕಾಂಬ ಕಾಮನೆಯು ಮೂಡಿಹುದು, ಹೋಮಗೈಯದಿರೆನ್ನ ಮನದ ಹಂಬಲವಾ. ರಾಮನ ಮುಖ ಕಾಂಬ ಕಾಮನೆಯು ಮೂಡಿಹುದು, ಹೋಮಗೈಯದಿರೆನ್ನ ಮನದ ಹಂಬಲವಾ. ಕೊಡು ಎನಗೆ ರಾಮ ದರ್ಶನ ಭಾಗ್ಯವಾ. ಹೇ ಹನುಮ, ರಾಮ ದರ್ಶನದ ಹಂಬಲದಿಂದ ಬಂದಿದ್ದೇನಯ್ಯ, ನಾನು ವಿಭೀಷಣ, ನನಗೆ ಅವಕಾಶ ಕೊಡು ಎಂದಾಗ ಈತ ಯೋಚಿಸ್ತಾ ಇದ್ದಾನಂತೆ. ಸ್ವಲ್ಪ ಹೊತ್ತಿನ ಮೊದಲು ಇದೇ ವಿಭೀಷಣ ಬಂದು ರಾಮದರ್ಶನವನ್ನು ಮಾಡಿ ಹೋಗಿದ್ದ. ಅರೆ ಇವನಿಗೇನಾಯಿತು, ಮತ್ತೆ ಪುನಃ ಯಾಕೆ ಬಂದ? ಆದರೂ ಯಾವುದೇ ಸಂದೇಹ ಬರಲಿಲ್ವಂತೆ ಹನುಮನಿಗೆ. ಯಾಕೆಂದರೆ ಅವನು ಭಾಗವತೋತ್ತಮ,
ಆದ್ದರಿಂದ ಆಯಿತು ವಿಭೀಷಣ, ನೀನು ಹೋಗು ಎಂಬುದಾಗಿ ಅವಕಾಶ ಮಾಡಿಕೊಟ್ಟ. ಯಾವಾಗ ಆ ದುರ್ಗದ ಒಳಗೆ ಅಡಿ ಇಟ್ಟನೋ, ಈ ವಿಭೀಷಣ ವೇಷಧಾರಿಯಾದಂತಹ ಮೈರಾವಣ ನೋಡ್ತಾ ಇದ್ದಾನಂತೆ. ಓಹೋ, ಇಲ್ಲಿ ರಕ್ಷಣೆಯನ್ನು ಪಡೆದು ಕೂತಿದ್ದೀರೋ ಎಂಬುದಾಗಿ ಹೇಳ್ತಾ ಆ ರಾಮ ಲಕ್ಷ್ಮಣರನ್ನು ತನ್ನ ಮುಷ್ಟಿಯೊಳಗೆ ಬಂಧಿಸಿ ಅಲ್ಲೇ ನಿಂತಲ್ಲಿಯೇ ಒಂದು ಸುರಂಗವನ್ನು ಕೊರೆದು ಪಾತಾಳಕ್ಕೆ ಕರೆದುಕೊಂಡು ಹೋಗಿ ಬಿಟ್ನಂತೆ ಈ ಮೈರಾವಣ. ಇತ್ತ ವಿಭೀಷಣನಂತೆ ವೇಷ ಧರಿಸಿ ವಿಭೀಷಣನೇ ಎಂದು ನಂಬಿದ್ದಾರೆ. ಆ ವಿಭೀಷಣ ಹೋಗಿ ಇಷ್ಟು ಹೊತ್ತಾದರೂ ಹೊರಕ್ಕೆ ಬರಲಿಲ್ಲ. ರಾಮನನ್ನು ನೋಡುವುದಕ್ಕಾಗಿ ಸರದಿ ಉದ್ದವಾಗಿ ಇದೆ. ಎಲ್ಲರೂ ಒಬ್ಬಿಡ್ತಾ ಇದ್ದಾರಂತೆ. ಹನುಮ, ನಮಗೂ ಅವಕಾಶ ಮಾಡಿಕೊಡು, ವಿಭೀಷಣ ಹೋಗಿ ಇಷ್ಟು ಹೊತ್ತಾಯಿತು, ಇನ್ನೂ ಬರಲಿಲ್ಲ, ನಾವು ನೋಡಬೇಡ್ವೆ, ಆ ರಾಮನನ್ನು ನಾವು ನೋಡಬೇಡ್ವೆ ಎಂಬ ಗಲಭೆ ಎಬ್ಬಿಸಿದಾಗ ಈ ಹನುಮನಿಗೆ ಸಂದೇಹ ಬಂತು. ಹೌದಲ್ಲ, ವಿಭೀಷಣ ಹೋಗಿ ಇಷ್ಟು ಹೊತ್ತು ಏನು ಮಾಡ್ತಾ ಇರಬಹುದು? ಅವನಿಗೆ ಸಂಶಯ ಬಂದು ಕೂಡಲೇ ಆ ಲಾಂಗೂಲ ಪರ್ವತದಿಂದ ಕೆಳಕ್ಕೆ ಧುಮುಕಿದವನೇ ಒಳಗೆ ಹೋಗಿ ನೋಡಿದರೆ ಅಲ್ಲಿ ರಾಮನಿಲ್ಲ. ಅಯ್ಯೋ, ಎಂತಹ ಚಾತುರ್ಯವಾಗಿ ಬಿಟ್ಟಿತು! ನನ್ನ ರಾಮನಲ್ಲಿದ್ದಾನೆ, ರಾಮ 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 ಎನ್ನುತ್ತಾ ಓಡಾಡತೊಡಗಿದನಂತೆ ಹನುಮ. ಕಳವಳಿಸಿ ಕಳೆಗೊಂದಿ ಕುಸಿದನು, ಝಳ ಝಳನೆ ಭೃಗು ಜಲವ ಬಸಿದನು. ಒಳಗೊಳಗೆ ಮರುಗುತ್ತ ತನ್ನಯ ವಿಫಲತೆಯ ನೆನೆದು ಝಳಕೆ ಬಾಡಿಹ ಕಮಲದಂತಿಹ ಕಳೆಗುಂದಿದ ವದನದಿಂದಲೇ ಇಳೆಗುರುಳಿ ಕಣ್ಮುಚ್ಚಿ ನೆನೆದನು ರಾಮ ರಾಮೆನುತಾ. ಅಯ್ಯೋ ರಾಮ, ನಿಮ್ಮನ್ನು ಕಾಪಾಡುತ್ತೇನೆ ಎಂಬ ಒಣಜಂಬವನ್ನು ಕೊಚ್ಚಿಕೊಂಡು ನಿಮಗೆ ರಕ್ಷಣೆ ಕೊಡುತ್ತೇನೆ, ನಾನು ರಕ್ಷಣೆ ಕೊಡುತ್ತೇನೆ ಎಂಬುದಾಗಿ ನಿಮ್ಮನ್ನು ಈ ದುರ್ಗದ ಒಳಗಿಟ್ಟೆ. ಎಂತಹ ಚಾತುರ್ಯವಾಗಿ ಹೋಯಿತು! ಇನ್ನು ನಿಮ್ಮ ಎದುರು ನಾನು ಹೇಗೆ ತಲೆ ಎತ್ತಿ ನಿಲ್ಲಲಿ? ನಾನು ಪಾಪಿಯಾಗಿ ಬಿಟ್ಟೆ ರಾಮ, ನಾನು ಪಾಪಿಯಾಗಿ ಬಿಟ್ಟೆ. ರಾಮ ರಾಮ ನಿನ್ನ ಸೇವೆಯ ಗೈಯಲಾರದೆ ಹೋದೆ. ರಾಮ ರಾಮ ನಿನ್ನೆದುರು ತಲೆ ಎತ್ತಲಾರದೆ ನಿಂದೆ. ರಾಮ ರಾಮ ನಿನ್ನ ಪಾಲಿನ ಪಾಪಿಯೂ ನಾನಾದೆನೆ. ರಾಮ ರಾಮ ನಿನ್ನ ಎದುರು ಅಪರಾಧಿಯಾಗಿ ನಿಂದೆನೆ. ರಾಮ 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 ಎನ್ನುತ್ತಾ ಕಣ್ಣೀರು ಸುರಿಸುತ್ತಾ ಗೋಳೋ ಎಂಬುದಾಗಿ ಅಳ್ತಾ ಇದ್ದಾನಂತೆ ಈ ಹನುಮಂತ. ಈ ಹನುಮಂತ ಅಳುವುದನ್ನು ಅಲ್ಲಿನ ಕಥೆಯನ್ನು ಕೇಳಿದಂತಹ ಕಪಿವೀರರೆಲ್ಲ ಒಮ್ಮೆಗೆ ದಿಗ್ಭ್ರಮೆಗೊಂಡರೂ ಆ ಹನುಮನನ್ನು ಸಂತೈಸ್ತಾ ಇದ್ದಾರಂತೆ. ಆಗ ವಿಭೀಷಣ ಮುಂದೆ ಬಂದು ಹೇಳ್ತಾ ಇದ್ದಾನಂತೆ, ಹನುಮ, ಈಗ ಬಂದದ್ದು ಬೇರೆ ಯಾರು ಅಲ್ಲ, ಅದು ನನ್ನಂತೆ ವೇಷ ಧರಿಸಿಕೊಂಡು ಬಂದವ ಮೈರಾವಣ, ಪಾತಾಳ ಲಂಕಾಧಿಪತಿಯಂತಹ ಆದಂತಹ ಆ ಮೈರಾವಣ. ನಮಗೆ 4 ಜನರಿಗೂ ಇನ್ನೊಬ್ಬರಂತೆ ವೇಷ ಧರಿಸುವುದು ಬಲು ಕಷ್ಟದ ಕೆಲಸವೇನಲ್ಲ. ನನ್ನಂತೆ ವೇಷ ಧರಿಸಿ ಬಂದು ಆ ರಾಮಲಕ್ಷ್ಮಣರನ್ನು ಅಪಹರಿಸಿದ್ದಾನೆ. ಆದರೆ ಇನ್ನು ಯಾವ ಅಪಾಯವೂ ಆಗದಿರಲಿ ಅವರಿಗೆ. ಆದ್ದರಿಂದ ನೀನೇನು ಬೇಸರ ಮಾಡಬೇಡ, ನಾವು ಸಂದು ಹೋದ ಕಾರ್ಯಕ್ಕೆ ಚಿಂತೆ ಪಡುವುದು ಬೇಡ, ಮುಂದಿನ ಹಾದಿಯನ್ನು ಹುಡುಕೋಣ ಎನ್ನುತ್ತಾ ಹೇಳ್ತಾ ಇದ್ದಂತಹ ಸಂದರ್ಭ ಜಾಂಬವಂತರು ಸಮಾಧಾನ ಪಡಿಸ್ತಾ ಇದ್ದಾರಂತೆ ಹನುಮನನ್ನು. ಹೇ ಹನುಮ, ನೀನು ವೀರಾದಿ ವೀರನಲ್ಲವೇ, ಶೂರಾದಿ ಶೂರನಲ್ಲವೇ, ಯಾಕೆ ಚಿಂತೆ ಮಾಡ್ತಾ ಇದ್ದೀಯ? ಖೇದವೇತಕೆ ವೀರ ಹೇ ಮಾರುತಿ, ಖೇದವೇತಕೆ ವೀರ. ಖೇದವೇತಕೆ ವೀರ ಹೇ ಮಾರುತಿ, ಖೇದವೇತಕೆ ವೀರ. ಹೋದ ಕಾರ್ಯಕ್ಕೆ ಏಕೆ ಚಿಂತೆಯ ತೋರುತಿ, ಸಾಧಾರಣವೇನೋ ನಿನ್ನಯ ಕೀರುತಿ. ಖೇದವೇತಕೆ
ಖರ್ಚಿಸಿ ಮನದ ಹಂಬಲಕ್ಕೆ ದೇಹ ಬಲದೊಡನೆ ದೈವ ಬಲವನಾವಾಹಿಸಿ ತನು ಮನಗಳಲ್ಲಿ ಪ್ರಚಂಡ ಶಕ್ತಿಯ ತುಂಬಿ ಮುನ್ನೊಕ್ಕು ಖರ್ಚಿಸಿ ಅನವರತವು ಶ್ರೀರಾಮನ ನಾಮವ ಬಿಡದೆ ಧ್ಯಾನಿಸುತ್ತ ಹೋಂಕರಿಸಿ ಅನವರತವು ಶ್ರೀರಾಮನ ಧ್ಯಾನವ ಬಿಡದೆ ಹೋಂಕರಿಸಿ ಕುನ್ನಿನ ಕಸನ ಧ್ವಂಸಗೊಳಿಸು ನಿನ್ನಾತ್ಮ ಬಲವ ಉಪಯೋಗಿಸಿ ಕೇದವೇತಕ್ಕೆ ವೀರ ಹೇ ಮಾರುತಿ ಕೇದವೇತಕ್ಕೆ ವೀರ ಹೇ ಹನುಮ ನಿನ್ನ ಬಲದ ಬಗ್ಗೆ ನೀನು ಹೆಮ್ಮೆ ಪಡು. ಯಾಕೆ ಚಿಂತೆ ಮಾಡ್ತಾ ಇದ್ಯಾ? ಆ ಪಾಪಿ ಮೈರಾವಣ ತೋಡಿದಂತಹ ಸುರಂಗ ಮಾರ್ಗದ ಮೂಲಕ ನೀನು ನಿನ್ನ ಮಹಿಮಾ ಗರಿಮಾ ಸಿದ್ಧಿಗಳನ್ನೆಲ್ಲ ಉಪಯೋಗಿಸಿಕೊಂಡು ನಿನ್ನಲ್ಲಿದ್ದ ಶಕ್ತಿ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ಹೋಗು. ಆ ಮೈರಾವಣನನ್ನು ಗೆದ್ದು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಬಾ ಎಂದಾಗ ಜೈ ಶ್ರೀರಾಮ್ ಎನ್ನುತ್ತಾ ಅಬ್ಬರಿಸಿದಾಗ ಅಲ್ಲಿದ್ದಂತಹ ಕಪಿವೀರರ ಎದೆ ದಸಕ್ಕೆಂದಿತಂತೆ. ತಡ ಮಾಡಲಿಲ್ಲ, ಆ ಸುರಂಗ ಮಾರ್ಗದ ಮೂಲಕ ಹೊರಟೇ ಬಿಟ್ಟನಂತೆ ಆ ಪಾತಾಳ ಲೋಕಕ್ಕೆ ಹನುಮ. ಈಗ ಪಾತಾಳಕ್ಕೆ ಇಳಿದಂತಹ ಹನುಮನಿಗೆ ದಾರಿಯಲ್ಲಿ ಆ ಭಗವಂತನ ದಯೆಯಿಂದ ಕೆಲವಾರು ಜನರು ಸಹಾಯ ಮಾಡಲಿಕ್ಕೆ ಸಿಕ್ಕಿದ್ರಂತೆ. ಅವರು ಅಲ್ಲಿ ಇವನಿಗೆ ಸಹಾಯ ಮಾಡಲಿಕ್ಕೆ ಬಂದರು ಎಂಬುದಾಗಿ ಕೃತಿಭಾಸ ರಾಮಾಯಣದಲ್ಲಿ ಹೇಳ್ತದೆ. ನಮಗೆ ಭಗವಂತನ ಸಹಾಯ ಸಿಗುತ್ತದೆ ಎಂಬುದಾಗಿ ನಾವು ಸುಮ್ಮನೆ ಕುಳಿತುಕೊಳ್ಬಾರದು. ಯಾವುದೇ ಕೆಲಸವನ್ನು ಮಾಡುವಾಗ ಕೇವಲ ಆ ಭಗವಂತನೊಬ್ಬನನ್ನು ಮಾತ್ರ ನಾವು ನಂಬಿ ಕುಳಿತರೆ ನಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗುವುದಿಲ್ಲ. ನಾವು 99% ನಮ್ಮ ಶ್ರಮವನ್ನು ಮಾಡಿ ಆಮೇಲೆ 1% ಆ ದೇವರನ್ನು ನಂಬಿದರೆ ಮಾತ್ರ ನಮಗೆ ಯಶಸ್ಸು ಸಿಗುತ್ತದೆ. ಇಲ್ಲಿ ಹನುಮನು ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಆ ಪಾತಾಳಕ್ಕೆ ಇಳಿದಿದ್ದಾನೆ. ಇಲ್ಲಿ ಅವನಿಗೆ ಸಹಾಯಕ್ಕಾಗಿ ದೇವರ ಒಲುಮೆ ಸಿಕ್ಕಿತಂತೆ. ಅದೇ ಉದಾಸೀನವಾಗಿ ಮಾಡಿ ಕುಳಿತರೆ ಒಂದು ದೃಷ್ಟಾಂತ ನೋಡಿ. ಒಮ್ಮೆ ಸ್ನೇಹಿತರಿಬ್ಬರು ಒಂದು ಮರದಡಿಯಲ್ಲಿ ಮಲಗಿದ್ದಾರಂತೆ. ಅವರು ಎಷ್ಟು ಉದಾಸೀನ ಪ್ರವೃತ್ತಿಯವರು ನೋಡಿ. ನೆಲ್ಲಿಕಾಯಿಯ ಮರದಡಿ, ತಂಗಾಳಿಗೆ ಮೈಯೊಡ್ಡಿ ಮಲಗಿದ್ದಾರೆ. ತಂಗಾಳಿ ಬೀಸಿದಾಗ ಒಂದೆರಡು ನೆಲ್ಲಿಕಾಯಿ ತೊಟ್ಟು ಕಳಚಿ ಕೆಳಗೆ ಬಿತ್ತು. ಅಷ್ಟೊಂದು ಸ್ನೇಹಿತರು ನೋಡಿ ಆ ಕಳಚಿ ಬಿದ್ದಂತಹ ಆ ನೆಲ್ಲಿಕಾಯಿ ಒಬ್ಬ ವ್ಯಕ್ತಿಯ ಕಣ್ಣು ಮತ್ತು ಮೂಗಿನ ಈ ಭಾಗಕ್ಕೆ ಬಂದು ನಿಂತಿತು. ಈತ ತನ್ನ ಗೆಳೆಯನನ್ನು ಕರೆದು ಹೇಳ್ತಾನಂತೆ, ಲೋ ಗೆಳೆಯ, ಇದೋ ನನ್ನ ಮೂಗಿನ ಮೇಲೆ ಇಲ್ಲಿ ಒಂದು ನೆಲ್ಲಿಕಾಯಿ ಇದೆಯಲ್ಲ, ಅದನ್ನು ತೆಗೆದು ಬಾಯಿಗೆ ಇಡ್ತೀಯಾ ಎಂಬುದಾಗಿ. ಆಗ ಆತ ಹೇಳಿದ, ಹೌದು ಹೌದು, ಈಗ ನಾನು ನಿನಗೆ ಬಾಯಿಗೆ ಇಡುವುದಿಲ್ಲ. ಯಾಕೆ? ಆಗ ಸ್ವಲ್ಪ ಹೊತ್ತಿನ ಮುಂದೆ ನಾಯಿಯೊಂದು ಬಂದು ನನ್ನ ಮೇಲೇರಿ ಕುಳಿತು ನನ್ನ ಬಾಯಿಗೆ ಮೂತ್ರ ಮಾಡುವಾಗ ನೀನು ಯಾಕೆ ಅದನ್ನು ಓಡಿಸಲಿಲ್ಲ? ಆದ ಕಾರಣ ಆ ನೆಲ್ಲಿಕಾಯಿಯನ್ನು ನಾನು ನಿನ್ನ ಬಾಯಿಗೆ ಇಡುವುದಿಲ್ಲ ಎಂದು ಹೇಳಿದ್ನಂತೆ. ನೋಡಿ, ಇಷ್ಟೊಂದು ಸೋಂಬೇರಿಯವರು ಏನೂ ಶ್ರಮ ಪಡದೆ ಇದ್ರೆ ಅವರಿಗೆ ಯಶಸ್ಸು ಸಿಗ್ತದೋ? ಖಂಡಿತ ಇಲ್ಲ. ಆದರೆ ಇಲ್ಲಿ ನಮ್ಮ ಹನುಮ ಹಾಗಲ್ಲ. ಹನುಮನು ದೇಹ ಬಲದ ಜೊತೆಗೆ ದೈವ ಬಲವನ್ನು ಸೊಡಗಿಸಿಕೊಂಡು ಸಾಧನೆಯಲ್ಲಿ ಮುಂದುವರಿದಿದ್ದಾನೆ. ಪಾತಾಳಕ್ಕೆ ಅಡಿ ಇಟ್ಟ ತಕ್ಷಣವೇ ಮೊದಲು ಅವನಿಗೆ ಭೇಟಿಯಾದದ್ದು ಮತ್ಸ್ಯವಾನರ. ಲಂಕೆಗೆ ಹನುಮ ಲಂಘಿಸುವ ಸಮಯದಲ್ಲಿ ಬೆಂದು ಬಿಸಿಲಲಿ ಬೆವರಿ ಬಸವಳಿದ ವೇಳೆಯಲ್ಲಿ ಕುಂದಿದ ಮೈಯಿಂದ ಕೆಳಬಿದ್ದ ಬೆವರ ಹನಿ ಚಂದದಲ್ಲಿ ಮತ್ಸ್ಯವೊಂದರ ಗರ್ಭ ಸೇರೆ. ಲಂಕೆಗೆ ಹನುಮ ಲಂಘಿಸುವ ಸಮಯದಲ್ಲಿ ಆ ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಲಂಕೆಗೆ ಹನುಮನು ಲಂಘಿಸಿ ಹೋಗುವಂತಹ ಸಂದರ್ಭದಲ್ಲಿ ಆ ಹನುಮನ ಬೆವರ ಹನಿ ಒಂದು ಕೆಳಗೆ ಬಿದ್ದಾಗ ನೀರಿನಲ್ಲಿದ್ದ ಮತ್ಸ್ಯವೊಂದು ಆ ಬೆವರ ಹನಿಯನ್ನು ತಿಂದದ್ದರ ಫಲವಾಗಿ ಆ ಮತ್ಸ್ಯವು ಗರ್ಭವತಿಯಾಯಿತಂತೆ. ಬೆಸ್ತನೊಬ್ಬನಿಗೆ ಆ ಗರ್ಭವತಿಯಾದಂತಹ ಆ ಮತ್ಸ್ಯವು ಸಿಕ್ಕಿತು. ಆ ಸಿಕ್ಕಿದಂತಹ ಮತ್ಸ್ಯವನ್ನು ಈ ಮೈರಾವಣನ ಅರಮನೆಗೆ ತಂದು ಕೊಡ್ತಾನೆ.
ಮೈರಾವಣನ ಅರಮನೆಗೆ ತಂದುಕೊಟ್ಟಂತಹ ಆ ಗರ್ಭವತಿ ಮತ್ಸ್ಯ ಕೆಲವೇ ದಿನಗಳಲ್ಲಿ ಮತ್ಸ್ಯ ವಾನರನಿಗೆ ಜನ್ಮವೀಯುತ್ತದೆ. ಆ ಮತ್ಸ್ಯ ವಾನರನೇ ಈ ಮತ್ಸ್ಯ ಕುಮಾರ, ಅಂದರೆ ಕೋತಿಯ ಮುಖವುಳ್ಳಂತಹ ಒಂದು ಮಗು ಹುಟ್ಟುತ್ತದೆ. ಆ ಮಗುವನ್ನು ಮೈರಾವಣ ಸಾಕುತ್ತಾನೆ. ಅದೇ ಮಗು ಈಗ ಹನುಮನಿಗೆ ಸಹಾಯ ಮಾಡಲಿಕ್ಕೆ ಸಿಕ್ಕಿದೆ. ಈ ವಿಚಾರ ಹನುಮನಿಗೆ ತಿಳಿಯಿತು. ತನ್ನ ಸಿದ್ಧಿಯ ಮೂಲಕ ಹನುಮನಿಗೆ ತಿಳಿಯಿತು, ಇವನು ನನ್ನ ಮಗ ಎಂಬ ವಿಚಾರ. ಆತ್ಮೀಯತೆಯಿಂದ ಅಪ್ಪುಗೆಯಿಂದ ಅವನನ್ನು ಅಪ್ಪಿಕೊಂಡು ಅವನ ಸಹಾಯವನ್ನು ಪಡೆದು ಆ ಪಾತಾಳ ಲೋಕಕ್ಕೆ ಮುಂದುವರಿಯುತ್ತಾ ಇದ್ದಾನೆ ಈ ಹನುಮ. ಹೀಗೆ ಮುಂದುವರಿಯುತ್ತಾ ಹೋಗುವಂತಹ ಸಂದರ್ಭದಲ್ಲಿ ಇನ್ನೊಬ್ಬಳು ಸಹಾಯಕ್ಕಾಗಿ ಸಿಗ್ತಾಳೆ. ಅವಳೇ ದುರ್ದುಂಡಿ. ನೋಡಿ, ನಾವು ಚಿಕ್ಕ ಮಕ್ಕಳಿಗೆ ಹೇಳ್ತೇವೆ ದುರ್ದುಂಡಿ ಎಂಬುದಾಗಿ. ಅದೇ ದುರ್ದುಂಡಿ ಈ ಕಥೆಯಲ್ಲಿ ಬರ್ತದೆ, ದುರ್ದುಂಡಿ. ಆ ದುರ್ದುಂಡಿ ಎಂಬ ರಕ್ಕಸಿ ಸಿಗ್ತಾಳೆ. ಇವಳು ಮೈರಾವಣನ ತಂಗಿ. ಆದರೆ ಅಣ್ಣನಾದಂತಹ ಮೈರಾವಣನ ಮೇಲೆ ದ್ವೇಷವನ್ನು ಇಟ್ಟುಕೊಂಡಿದ್ದಾಳೆ. ಯಾಕೆ ಗೊತ್ತೇ? ದುರದುಂಡಿ ಎಂಬ ಸಹೋದರಿ ತನಯ ವೀರಗನ ಶ್ಯಾಮ ಎಂಬವನ ದುರದುಂಡಿ ಎಂಬ ಸಹೋದರಿ ತನಯ ವೀರಗನ ಶ್ಯಾಮ ಎಂಬವನ ಮೈರಾವಣ ತಾನು ಸೆರೆಯಲ್ಲಿರಿಸಿಹನು ಬೆಲೆಯಾಡುವ ಭಾಗ್ಯ ಪಡೆಯುವುದಕ್ಕೆ ಧರೆಯಾಡುವ ಭಾಗ್ಯ ಪಡೆಯುವುದಕ್ಕೆ ದುರದುಂಡಿ ಎಂಬ ಸಹೋದರಿ ತನಯ ವೀರಗನ ಶ್ಯಾಮ ಎಂಬವನು ಜಾತಕ ಓದಿದ ಪಂಡಿತೋತ್ತಮರು ಸೂತಕ ವಾಕ್ಯವನ್ನು ಸುರಿದರಂದು. ಜಾತಕ ಓದಿದ ಪಂಡಿತೋತ್ತಮರು ಸೂತಕ ವಾಕ್ಯವನ್ನು ಸುರಿದರಂದು. ಪಾತಾಳಕ್ಕೆ ಶ್ಯಾಮ ಅಧಿಪತಿಯಾಗುವ ಪಾತಾಳಕ್ಕೆ ಶ್ಯಾಮ ಅರಸನಾಗುವನೆಂಬ ಅತಿಘೋರ ಭವಿತವ್ಯ ಅರುಹಿದನು. ಅಂದಿನಿಂದ ಆ ಬಾಲಕನನ್ನು ಬಂಧಿಸಿ ಸೆರೆಯಲ್ಲಿಟ್ಟಿಹನು. ಹಿಂದಿನ ಆ ಕಹಿ ಘಟನೆಯ ನೆನೆದು ಕಣ್ಣೀರು ಸುರಿಸಿದಳು. ಅಂದಿನಿಂದ ಆ ಬಾಲಕನನ್ನು ಬಂಧಿಸಿ ಸೆರೆಯಲ್ಲಿಟ್ಟಿಹನು. ಹಿಂದಿನ ಆ ಕಹಿ ಘಟನೆಯ ನೆನೆದು ಕಣ್ಣೀರು ಸುರಿಸಿದಳು. ದುರದುಂಡಿ ಎಂಬ ಸಹೋದರಿ ತನಯ ವೀರಘನ ಶ್ಯಾಮ ಎಂಬವನ. ಇರು ದುರದುಂಡಿ ಬೇರೆ ಯಾರು ಅಲ್ಲ, ಮೈರಾವಣನ ತಂಗಿ. ಯಾವಾಗ ಜೋಯಿಸರು ಜಾತಕವನ್ನು ನೋಡಿ ಹೇಳ್ತಾರೋ ಇವನು ಪಾತಾಳಕ್ಕೆ ಅಧಿಪತಿಯಾಗುತ್ತಾನೆ ಎಂಬ ವಿಚಾರವನ್ನು ಹೇಳಿದ್ರೋ ಆ ಕೂಡಲೇ ಈ ಮೈರಾವಣ ಏನು ಮಾಡಿದ ಗೊತ್ತೇ? ಈ ದುರದುಂಡಿಯ ಮಗನಾದಂತಹ ಘನಶ್ಯಾಮನನ್ನು ಸೆರೆಯಲ್ಲಿಟ್ಟು ಬಿಟ್ಟನಂತೆ. ಅನ್ಯ ದಾರಿ ಇಲ್ಲದ ಹತಾಶಳಾದಂತಹ ಈ ದುರ್ದುಂಡಿ ಅಣ್ಣನ ಜೊತೆಯಲ್ಲೇ ಇದ್ದುಕೊಂಡು ಸಮಯಕ್ಕಾಗಿ ಕಾಯ್ತಾ ಇದ್ದಾಳಂತೆ. ಈಗ ಹನುಮನಿಗೆ ಈ ಮತ್ಸ್ಯ ವಾನರರ ಮೂಲಕ ಈ ವಿಚಾರ ತಿಳಿಯಿತು. ಈಗ ಹನುಮ ಆಮಿಷವನ್ನು ಒಡ್ಡುತ್ತಾನಂತೆ. ಹೇ ದುರ್ದುಂಡಿ, ನೀನು ಆ ಮೈರಾವಣನ ಸೆರೆಯಿಂದ ರಾಮಲಕ್ಷ್ಮಣರನ್ನು ಬಿಡಿಸುವುದಕ್ಕೆ ಸಹಾಯ ಮಾಡಿದ್ರೆ ನಾನು ನಿನ್ನ ಮಗ ಘನಶ್ಯಾಮನಿಗೆ ಪಟ್ಟವನ್ನು ಕಟ್ಟುವೆ ಎಂಬುದಾಗಿ ಆಮಿಷವನ್ನೊಡ್ಡಿದಾಗ ಆ ದುರ್ದುಂಡಿ ಈ ಮೈರಾವಣನ ಜೀವನದ ಕೆಲವು ರಹಸ್ಯಗಳನ್ನು ಬಿಚ್ಚಿಡ್ತಾಳಂತೆ. ಪಂಚಪ್ರಾಣಗಳನ್ನು ಗುಪಿತದಿ ಪಂಚಭೃಂಗಗಳೊಳಗೆ ಇರಿಸುತ್ತಾ ಸಂಚರಿಸುತ್ತಿಹನಂದು ಅಸುರನು ನಿರ್ಭಯದಿ ಜಗದಿ. ಪಂಚದೀಪಗಳನ್ನು ಭವನದ ಪಂಚದಿಕ್ಕುಗಳಲ್ಲಿ ಉರಿಸಿಹ
ಸಂಚಕಾರವ ತರಲು ಕೆಡಹಲೇಬೇಕು ಇವುಗಳನ್ನು. ಪಂಚ ಪ್ರಾಣಗಳನ್ನು ಗುಪಿತದಿ ಪಂಚಭೃಂಗಗಳೊಳಗೆ ಇರಿಸುತ್ತಾ ತನ್ನ ಪಂಚ ಪ್ರಾಣಗಳನ್ನು ಪಂಚದುಂಬಿಗಳೊಳಗೆ ಇರಿಸಿ ಆ ದುಂಬಿಗಳನ್ನು ಆ ಕಾಳಿಯ ಪದತಲದಲ್ಲಿ ಇಟ್ಟಿದ್ದಾನೆ. ಅದೇ ಪ್ರಕಾರ ಅರಮನೆಯ 5 ಕಡೆಗಳಲ್ಲಿ ದೀಪಗಳನ್ನು ಉರಿಸಿಟ್ಟಿದ್ದಾನೆ. ಈ 5 ದೀಪಗಳನ್ನು ಹಾಗೂ ಈ ಪಂಚಭೃಂಗಗಳನ್ನು ಏಕಕಾಲದಲ್ಲಿ ನಾಶ ಮಾಡಿದರೆ ಮಾತ್ರ ಆ ಮೈರಾವಣನಿಗೆ ಮರಣ ಎಂಬುದಾಗಿ ಆ ಮೈರಾವಣನ ಮರಣದ ರಹಸ್ಯವನ್ನು ಹೇಳಿದ್ದೇ ತಡ. ಅದೆಲ್ಲಿದ್ದನೋ ಗೊತ್ತಿಲ್ಲ, ಮೈರಾವಣ ಓಡಾಡಿ ಬಂದಿದ್ದಾನಂತೆ. ಎಲೆ ಪಾತಕಿ, ಕುಲಕಂಟಕಿ, ನನ್ನ ಸಾವಿಗೆ ನೀನೇ ಕಾರಣನಾಗಿ ಬಿಟ್ಟೆಯಾ? ನನ್ನ ಸಾವಿನ ರಹಸ್ಯವನ್ನು ಇವರಿಗೆ ತಿಳಿಸಿಬಿಟ್ಟೆಯಾ ಎಂಬುದಾಗಿ ಹರಿಹಾಯ್ದು ಬಂದರೆ ಈ ಹನುಮಂತ ತಡೆದಿದ್ದಾನಂತೆ. ಹನುಮಂತ ಮತ್ತು ಈ ಮೈರಾವಣನಿಗೆ ಘನಘೋರವಾದ ಯುದ್ಧ ನಡೆಯುತ್ತದೆ. ಎಷ್ಟೇ ಯುದ್ಧ ಮಾಡಿದರೂ ಈ ಹನುಮಂತನಿಗೆ ಜಯ ಸಿಗುವುದಿಲ್ಲ. ಬದಲಾಗಿ ಮೈರಾವಣನು ತನ್ನ ಮುಷ್ಟಿಯಿಂದ ಆ ಹನುಮಂತನ ತಲೆಗೆ ಏಟನ್ನು ಕೊಟ್ಟಾಗ ಮೂರ್ಛೆ ತಪ್ಪಿ ಬಿದ್ದಿದ್ದಾನಂತೆ ಈ ಹನುಮಂತ. ಆಗ ಸ್ವತಃ ವಾಯುದೇವರೇ ಬಂದು ಆ ಹನುಮನಿಗೆ ಜೀವವನ್ನು ಕೊಟ್ಟರು, ಪ್ರಾಣವಾಯುವನ್ನು ಕೊಟ್ಟರು ಎಂಬುದಾಗಿ ಕೃತಿವಾಸ ರಾಮಾಯಣದಲ್ಲಿ ಹೇಳ್ತಾ ಇದೆ. ಈಗ ಯುದ್ಧ ನಡೆಯುತ್ತಾ ಉಂಟು. ಮೂರ್ಛೆ ಕಳೆದು ಎದ್ದು ನಿಂತಹ ಆ ಹನುಮಂತ ಮತ್ತೆ ಘನಘೋರವಾದ ಯುದ್ಧವನ್ನು ಮಾಡ್ತಾ ಯೋಚಿಸ್ತಾ ಇದ್ದಾನಂತೆ. ಇವನನ್ನು ಕೊಲ್ಲುವುದೇ ಸರಿ, ಇನ್ನು ಇವನನ್ನು ಈ ರೀತಿಯಾಗಿ ಯುದ್ಧ ಮಾಡಬಾರದು ಎಂಬುದಾಗಿ ಯೋಚಿಸಿದವನೇ ಪಂಚಮುಖಿ ಆಂಜನೇಯನಾಗಿ ಪ್ರಕಟಗೊಂಡ. 5 ತಲೆಗಳನ್ನು ಹೊಂದಿದ್ದಾನಂತೆ. ವಾನರ, ಗರುಡ, ವರಾಹ, ನರಸಿಂಹ ಹಾಗೂ ಹಯಗ್ರೀವ ಈ 5 ಶಿರಗಳನ್ನು ಹೊಂದಿಕೊಂಡು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಹಾಗೂ ಆಗಸ್ತತ್ತ ಮುಖ ಮಾಡಿಕೊಂಡು ಇರುವಂತಹ ವಿಚಿತ್ರವಾದಂತಹ ರೂಪವನ್ನು ಹೊಂದಿದ್ದಾನೆ. ಪಂಚಮುಖಿ ಆಂಜನೇಯನಾಗಿ ಪ್ರಕಟಗೊಂಡವನೇ ಆ ಚಂದನೆ ಹಾರಿದ್ದಾನಂತೆ ಕಾಳಿಯ ಬುಡಕ್ಕೆ. ಕಾಳಿಯ ಬುಡದಲ್ಲಿ ಸಂಪುಟದಲ್ಲಿ ಅಡಗಿಸಿಟ್ಟಿದ್ದಾನೆ ನೋಡಿ ತನ್ನ ಪ್ರಾಣವನ್ನು. 5 ಭೃಂಗಗಳಲ್ಲಿ ಆ ಸಂಪುಟವನ್ನು ಕುಟ್ಟಿ ಕುಟ್ಟಿ ಪುಡಿ ಮಾಡಿದಾಗ ಆ 5 ಭೃಂಗಗಳು ಎದ್ದು ಹಾರಿ ಹೋಗ್ತಾ ಇವೆ. ಓಡಾಡಿ ಓಡಾಡಿ ಹೋಗಿ ಒಂದೊಂದನ್ನೇ ಹಿಸುಕಿ ಕೊಲ್ತಾ ಇದ್ದಾನಂತೆ. ಹಿಸುಕಿ ಕೊಂದಾಗ ಈ ಮೈರಾವಣನ ಒಂದೊಂದೇ ಭಾಗದ ಏನು ಬಲಹೀನತೆಯನ್ನು ಅನುಭವಿಸಲು ಪ್ರಾರಂಭವಾಗಿಬಿಟ್ಟ. ಆದರೆ ಮೈರಾವಣ ಮಡಿದ್ನೇ ಇಲ್ಲ. ಯಾಕೆ? ಪಂಚದೀಪಗಳಿವೆಯಲ್ಲ, ಅದಕ್ಕಾಗಿ ಈ ಪಂಚಮುಖಿ ಆಂಜನೇಯನು ಎದ್ದು ವಿಜೃಂಭಿಸಿದ ಪಂಚಮುಖಿ ಹನುಮ. ಎದ್ದು ವಿಜೃಂಭಿಸಿದ ಪಂಚಮುಖಿ ಹನುಮ, ಒತ್ತು ಮೈರಾವಣನ ಬೆಟ್ಟದೆ ಅವನು. ಎದ್ದು ವಿಜೃಂಭಿಸಿದ ಪಂಚಮುಖಿ ಹನುಮ. ಪಂಚಪ್ರಾಣಗಳಿರುವ ಪಂಚಭೃಂಗಗಳನ್ನು ಕೊಂಚವೂ ಕನಿಕರಿಸದೆ ಕೊಂದು ಬಿದುಟ.
ಮಗನಿಂದ ವಿಜೃಂಭಿಸಿದಂತಹ ಆ ಪಂಚಮುಖಿ ಆಂಜನೇಯ ಪ್ರಳಯದೋಪಾದಿಯಲ್ಲಿ ತನ್ನ 5 ಮುಖಗಳಿಂದ ಆ ವಾಯುವನ್ನು ಉಳಿದಾಗ ಆ 5 ದೀಪಗಳು ನಂದವಂತೆ ಏಕಕಾಲದಲ್ಲಿ ಪಂಚಭೃಂಗಗಳು ಹಾಗೂ ಪಂಚದೀಪಗಳು ನಂದಿದಾಗ ಈ ಮೈರಾವಣ ಅಸುನೀಗಲು ಪ್ರಾರಂಭಿಸಿದಂತೆ ತಡ ಮಾಡಲಿಲ್ಲ ಹನುಮ. ಆತನ ಮಂಡೆಗೆ ಒಂದೇಟು ಹೊಡೆದವನೇ. ಆಗ ರಕ್ತವನ್ನು ಕಾರುತ್ತಾ ಬಳಬಳನೆಂಬಾಗಿ ರಕ್ತವನ್ನು ಕಾರುತ್ತಾ ಆ ಮೈರಾವಣ ಅಸುನೀಗಿ ಬಿದ್ದನಂತೆ. ಈಗ ಪಾತಾಳ ಲೋಕ ಶತ್ರುಭಯದಿಂದ ಮುಕ್ತವಾಗಿದೆ. ಎಲ್ಲರೂ ಆ ಆಂಜನೇಯನನ್ನು ಕೊಂಡಾಡಿದ್ದಾರೆ. ಇತ್ತ ದುರದಂಡಿಯ ಮಗನಾದಂತಹ ಘನಶ್ಯಾಮನಿಗೆ ಪಟ್ಟವನ್ನು ಕಟ್ಟಿದ್ದಾನೆ. ತಾನು ಮಾತು ಕೊಟ್ಟ ಹಾಗೆ ಪಟ್ಟವನ್ನು ಕಟ್ಟಿದ್ದಾನೆ. ಅಲ್ಲೇ ಇರುವಂತಹ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲಿಗೇರಿಸಿ ಪಂಚಮುಖಿ ಆಂಜನೇಯನು ವರದೋ ವಾಯುವಾಹನ ಎಂಬಂತೆ ಹೊರಟು ಪುನಃ ಲಂಕೆಗೆ ಬಂದಿದ್ದಾನೆ, ರಣಾಂಗಣಕ್ಕೆ ಬಂದಿದ್ದಾನೆ. ಅವರು ಮೊದಲು ಎಲ್ಲಿ ನಿದ್ರಿಸಿದ್ದರೋ ಅಲ್ಲಿಯೇ ತಂದು ಅವರನ್ನು ಇಡ್ತಾನಂತೆ. ಇದು ಒಂದು ರಾತ್ರಿಯಲ್ಲಿ ನಡೆದಂತಹ ಕತೆ. ರಾತ್ರಿ ಮಲಗಿದ್ದಂತಹ ವ್ಯಕ್ತಿ ಬೆಳಿಗ್ಗೆ ಆಗುವಾಗ ಇಷ್ಟೆಲ್ಲ ಆಯಿತು. ಈ ಪಂಚಮುಖಿ ಆಂಜನೇಯನ ಸ್ವರೂಪ ಪ್ರಕಟವಾಗಿದೆ. ಎಲ್ಲರೂ ಆ ಹನುಮಂತನನ್ನು ಹೊಗಳಿದ್ದಾರೆ. ಇಲ್ಲಿ ರಾಮನ ಸಂಪೂರ್ಣ ಅನುಗ್ರಹವಿದ್ದ ಕಾರಣ ಈ ಹನುಮನಿಗೆ ಇದನ್ನು ಮಾಡಲು ಸಾಧ್ಯವಾಯಿತು. ಅಂತಹ ಪಂಚಮುಖಿ ಆಂಜನೇಯನು ಹಾಗೂ ಶ್ರೀರಾಮಚಂದ್ರರ ದಯೆ ನಮಗೂ ಬರಲಿ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಾನೆಂಬ ಮಮಕಾರ ಮನದೊಳು ತುಂಬಿರಲು ಮನಮೋಹನ ನಿನಗೆ ಕೈವಶನಾಗನು. ದಿನ ದಿನ ಧ್ಯಾನಿಸೆ ಶರಣಾಗತ ಮನದಿ ಮುನಿವರದನು ನಿನ್ನ ಗೃಹ ಕಾಯುವನು. ಭಕ್ತಿ ಬಂಧನದಿ, ಯಾವ ಬಂಧನದಿಂದ? ಭಕ್ತಿ ಎಂಬ ದಾರದಿಂದ, ಭಕ್ತಿ ಎಂಬ ಬಂಧನದಿಂದ ಭಕ್ತರು ಆ ಭಕ್ತಿ ಎಂಬ ದಾರದಿಂದ ಆ ಭಗವಂತನನ್ನು ಕಟ್ಟಿ ಬಂಧಿಸಿ ಜಯವನ್ನು ಗಳಿಸಿದರು. ಇತ್ತ ಮೈರಾವಣ ಆ ಭಗವಂತನನ್ನು ಬಂಧಿಸಲು ಹೊರಟು ಹೋಗಿ ನಾಶವಾದನು ಎನ್ನುವಂತಹ ತತ್ವವನ್ನು ಹೇಳುತ್ತಾ, ಕಥೆಯನ್ನು ಹೇಳುತ್ತಾ, ಕತೆಗೆ ಮಂಗಲವನ್ನು ಹಾಡುವರೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಹಿರಿಯ ಬೆನ್ನಲ್ಲಿ ಕೊತ್ತ ಕೋಮನಿಗೆ. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಹಿರಿಯ ಬೆನ್ನಲ್ಲಿ ಕೊತ್ತ ಕೋಮನಿಗೆ. ಧರೆಯನ್ನು ಧರಿಸಿದ ವರ ಅವತಾರಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಶುಭ ಮಂಗಲಂ. ಭೂಮಿಯ ದಾನವ ಬೇಡಿದಗೆ ಅಮಹ ಕ್ಷತ್ರಿಯರಿಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಭಾಮೆಯರ ರಸ ಶ್ರೀ ಗೋಪಾಲ ಕೃಷ್ಣನಿಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಶುಭ ಮಂಗಲಂ. ಬದಲೆ ನಿಂತಿಹ ಬೌದ್ಧನಿಗೆ ಉತ್ತಮ ಹಯವೇದ ಕಲ್ಯನಿಗೆ. ಹತವತಾರ ದೀಪಕುತರ ಸಲಹುವ ಕರ್ತೃಷಿ ಕಣಿಪುರ ಗೋಪಾಲ ಕೃಷ್ಣನಿಗೆ ಕರ್ತೃಷಿ ಪುರಂದರ ವಿಠಲನಿಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಶುಭ ಮಂಗಲಂ ಮಂಗಲಂ ಜಯ ಮಂಗಲಂ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಪವನ ಪುತ್ರ ಹನುಮಾನ್ ಕೀ ಜಯ. Bye.
Hare